ಆಡು 3 ಇದು ಮಲಯಾಳಂ ಮೂವಿ. ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ತುಂಬ ಚೆನ್ನಾಗಿ ಓಡಿತ್ತು. ಈಗ OTTಯಲ್ಲಿ ರಿಲೀಸ್ ಆಗಿದೆ, ಜಿ5ನಲ್ಲಿ. ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ನಾ ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ, ಆದರೆ ಪಾರ್ಟ್ 3 ನೋಡಿದ್ದೀನಿ. ಯಾಕೆಂದರೆ ಕನ್ನಡದಲ್ಲಿ ಇದೆ ಅಂತ. ಮೂವಿ ಇಷ್ಟ ಆಗುತ್ತಾ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಮಾತಾಡೋಣ ಬನ್ನಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್. ಯಾಕೆಂದರೆ ನಾವು ಎಲ್ಲ ಮೂವಿ ರಿವ್ಯೂ ಹಾಕ್ತೀವಿ. ಅಂದರೆ ಹೊಸದಾಗಿ OTTಯಲ್ಲಿ ರಿಲೀಸ್ ಆಗಿರುವ ಮೂವಿ ಆಗಲಿ, ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗುವ ಮೂವಿ ಆಗಲಿ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಸಿನಿಮಾ ರಿವ್ಯೂಗೆ ಬರೋಣ. ಆಡು 3 ಇದು ಕೆಲವರಿಗೆ ಲವ್ ಸ್ಟೋರಿ ಇಷ್ಟ ಆಗ್ಬೋದು, ಥ್ರಿಲ್ಲರ್ ಇಷ್ಟ ಆಗ್ಬೋದು, ಮತ್ತು ಹಾರರ್ ಮೂವಿ ಇಷ್ಟ ಆಗ್ಬೋದು, ಯಾವುದೂ ಇಷ್ಟ ಆಗ್ಬೋದು. ಆದರೆ ಇದು ಟೈಮ್ ಟ್ರಾವೆಲಿಂಗ್ ಮೂವಿ ಮತ್ತು 3 ಕಾಲಘಟ್ಟದಲ್ಲಿ ನಡೀತಾ ಇರುವ ಕತೆ. ಮೂವಿ ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಮತ್ತು VFX ಎಲ್ಲ ಚೆನ್ನಾಗಿದೆ. ಎಡಿಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಅಷ್ಟೊಂದಿಲ್ಲ, ಮಾಡಿಲ್ಲ ಅನ್ಬೋದು ನೆಟ್ಟಿಗೆ, ಆದರೂ ಇಷ್ಟ ಆಗುತ್ತೆ. ಮತ್ತು ಫಸ್ಟ್ ಹಾಫಲ್ಲಿ ಸ್ವಲ್ಪ ಸ್ಲೋ ಅಂತ ಅನಿಸುತ್ತೆ. ಅದನ್ನು ಸ್ವಲ್ಪ ಬೆಟ್ರಾಗಿ ಮಾಡ್ಬೋದಿತ್ತು, ಅಥವಾ ಕೆಲವೊಂದು ಸೀನ್ನ ಕಟ್ ಮಾಡ್ಬೋದಿತ್ತು. ಅಂದರೆ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಯಾವ ರೀತಿ ಆಗುತ್ತೆ ಅಂದರೆ, ಮೂವಿ ಕಥೆಯಲ್ಲಿ ಹೋಗೋಕ್ಕೆ ತುಂಬ ಟೈಮ್ ತೊಗೊತಾರೆ. ಅಲ್ಲಿರುವ ಸೀನ್ಸ್ ಚೆನ್ನಾಗಿದೆ, ಆದರೆ ಮೂವಿ ಕತೆ ಜೊತೆ ಹೋಗ್ತಾ ಇದ್ದರೆ ಮೂವಿ ನೋಡೋರು ಇಂಟ್ರೆಸ್ಟ್ ಬರುತ್ತೆ. ಆದರೆ ಇಲ್ಲಿ ಇಂಟ್ರೆಸ್ಟ್ ಬರೋಲ್ಲ. ಅದಕ್ಕೆ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅಂತ ಅನಿಸುತ್ತೆ. 3 ಗಂಟೆ ಥರ ಇದೆ ಮೂವಿ, 2:47 ಏನೋ ಇದೆ. ಅದಕ್ಕೆ ಸ್ವಲ್ಪ ಕಟ್ ಮಾಡಬಹುದಿತ್ತು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಚೆನ್ನಾಗಿದೆ, ಡೈಲಾಗ್ಸ್ ಆಗಲಿ, ಕನ್ನಡ ಡಬ್ಬಿಂಗ್ ಅಂತೂ ಸೂಪರ್ ಆಗಿದೆ, ಎಲ್ಲರೂ ನೋಡ್ಬೋದು. ಅಂದರೆ ಕೆಲವು ಮೂವಿ ಯಾವ ರೀತಿ ಅಂದರೆ, ಕತೆ ಕೂಡ ಆನ್ಲೈನ್ ಕತೆ ಹೇಳ್ಬೋದು, ಮತ್ತು ಈ ರೀತಿ ಇದೆ ಅಂತ ಹೇಳ್ಬೋದು. ಆದರೆ ಈ ಮೂವಿ ಹಂಗೆ ಹೇಳೋಕ್ಕಾಗಲ್ಲ, ಟೈಮ್ ಟ್ರಾವೆಲಿಂಗ್ ಮೂವಿ. ಮತ್ತು ಈ ಮೂವಿ ನಿಂತಿರೋದೇ ಸಸ್ಪೆನ್ಸ್ ಮೇಲೆ, ಯಾವ ರೀತಿ ಆಗುತ್ತೆ ಮುಂದೇನು ಅಂತ. ಅದಕ್ಕೆ ಮಲಯಾಳಂ ಮೂವಿ ಅಂದರೆ ನಿಮ್ಗೆ ಗೊತ್ತೇ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಟಿಂಗ್ ಆಗ್ಬೋದು, ಇನ್ನಿತರೆ ಎಲ್ಲ ಮ್ಯೂಸಿಕ್ ಆಗಿರ್ಬೋದು, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಮಲಯಾಳಂ ಮೂವಿ ಅಂದರೆ ಗೊತ್ತಾಗುತ್ತೆ, ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತ. ಎಕ್ಸ್ಟ್ರಾ ಏನೂ ಇರೋಲ್ಲ, ಫೈಟಿಂಗ್ಸ್ ಇವೆಲ್ಲ ಎಲ್ಲ ಕತೆ ಜೊತೆ ಹೋಗ್ತಾ ಇರುತ್ತೆ. ಅದಕ್ಕೆ ಮಲಯಾಳಂ ಮೂವಿ ಈ ದಿನದಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇರೋದು. ಹೈಯೆಸ್ಟ್ ಕಲೆಕ್ಷನ್ ಬೇರೆ ಮೂವಿ ಆಗಿರ್ಬೋದು, ಆದರೆ ನಂಬರ್ ಆಫ್ ಮೂವೀಸ್ ಕಲೆಕ್ಷನ್ ಮಲಯಾಳಂ ಮೂವೀಸ್ ಇದೆ ಈಗಲೂ. ಈಗ ಸ್ವಲ್ಪ ಡೌನ್ ಆಗಿದೆ. ಆಡು 3 ತುಂಬ ಚೆನ್ನಾಗಿ ಕಲೆಕ್ಷನ್ ಮಾಡಿದೆ, ಥಿಯೇಟರ್ಗಳಲ್ಲಿ ಇಷ್ಟು ಕೂಡ ಆಗಿದೆ. ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ನೋಡಬೇಡಿ, ಹಾಗೇ ನೋಡಿ, ಯಾಕೆಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಜಿ5ನಲ್ಲಿದೆ, ಕನ್ನಡದಲ್ಲಿದೆ, ಮಿಸ್ ಮಾಡ್ಕೋಬೇಡಿ. ಇದೇ ರೀತಿ ಮೂವಿ ರಿವ್ಯೂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ಮತ್ತೆ ಸಿಗೋಣ, ಬಾಯ್.